ಏನನ್ನು ಕೊಡಲಿ ದೇವ ಬದಲಾಗಿ, ನೀ ಮಾಡಿದ ಪ್ರತಿಯೊಂದು ಉಪಕಾರಕ್ಕಾಗಿ. ಏನನ್ನು ಕೊಡಲಿ ದೇವ ಬದಲಾಗಿ, ನೀ ಮಾಡಿದ ಪ್ರತಿಯೊಂದು ಉಪಕಾರಕ್ಕಾಗಿ. ಈ ದೇಹದಿ ಉಸಿರು ಇರುವರೆಗೂ, ಇನ್ನೊಮ್ಮೆ ನೀನು ಬರುವರೆಗೂ, ಈ ದೇಹದಿ ಉಸಿರು ಇರುವರೆಗೂ, ಇನ್ನೊಮ್ಮೆ ನೀನು ಬರುವರೆಗೂ ನಿನ್ನ ಆರಾಧನೆ ಮಾಡುವೆ, 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 ನಿನ್ನ ಆರಾಧನೆ ಮಾಡುವೆ. ಘೋರವಾದ ನನ್ನ ಪಾಪಕ್ಕಾಗಿ ನೀನಾದೆ ಪಾಪ ಸ್ವರೂಪಿಯಾಗಿ, ನನ್ನ ಎಲ್ಲ ದ್ರೋಹಕ್ಕಾಗಿ ಕಾಣಿಸಿದೆ ನೀಕು ರೂಪಿಯಾಗಿ. ಘೋರವಾದ ನನ್ನ ಪಾಪಕ್ಕಾಗಿ ನೀನಾದೆ ಪಾಪ ಸ್ವರೂಪಿಯಾಗಿ, ನನ್ನ ಎಲ್ಲ ದ್ರೋಹಕ್ಕಾಗಿ ಕಾಣಿಸಿದೆ ನೀಕು ರೂಪಿಯಾಗಿ. ನೀಡಲು ಬದಲಾಗಿ ಏನೂ ಇಲ್ಲ, ನಿನ್ನ ಸ್ತುತಿಸುವೆ ನನ್ನ ಜೀವಮಾನವೆಲ್ಲ. ನೀಡಲು ಬದಲಾಗಿ ಏನೂ ಇಲ್ಲ, ನಿನ್ನ ಸ್ತುತಿಸುವೆ ನನ್ನ ಜೀವಮಾನವೆಲ್ಲ. ಈ ದೇಹದಿ ಉಸಿರು ಇರುವರೆಗೂ, ಇನ್ನೊಮ್ಮೆ ನೀನು ಬರುವರೆಗೂ, ಈ ದೇಹದಿ ಉಸಿರು ಇರುವರೆಗೂ, ಇನ್ನೊಮ್ಮೆ ನೀನು ಬರುವರೆಗೂ ನಿನ್ನ ಆರಾಧನೆ ಮಾಡುವೆ, 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 ನಿನ್ನ ಆರಾಧನೆ ಮಾಡುವೆ. ಏನನ್ನು ಕೊಡಲಿ ದೇವ ಬದಲಾಗಿ, ನೀ ಮಾಡಿದ ಪ್ರತಿಯೊಂದು ಉಪಕಾರಕ್ಕಾಗಿ. ಈ ದೇಹದಿ ಉಸಿರು ಇರುವರೆಗೂ, ಇನ್ನೊಮ್ಮೆ ನೀನು ಬರುವರೆಗೂ, ಈ ದೇಹದಿ ಉಸಿರು ಇರುವರೆಗೂ, ಇನ್ನೊಮ್ಮೆ ನೀನು ಬರುವರೆಗೂ. ನನಗೆ ಕೊಟ್ಟುವಂತ ಒಂದು ವಿಷಯ, ಆ ದೀಕ್ಷಾ ಸ್ಥಾನ ಆದ ನಂತರ ನಮ್ಮ ಜೀವಿತ ಹೇಗಿರ್ಬೇಕು ಎನ್ನುವಂತ ಒಂದು ಬಹಳ ಪ್ರಮುಖವಾದ ಒಂದು ಸಂಗತಿಯ ಕುರಿತಾಗಿ ನಾವು ಆಲೋಚನೆ ಮಾಡುವಂತವರಾಗಿದ್ದೇವೆ. ನಾನು ಆಲೋಚನೆ ಮಾಡುತ್ತೆ, ನಿನ್ನೆ ದಿನದ ನಾನು ಕೂಡ ಝೂಮ್ ಅಲ್ಲಿ ಲಿಂಕ್ ಮಾಡಿ ಸಂದೇಶಗಳನ್ನ ಕೇಳ್ತಾ ಬಂದಾಗ ನನಗನ್ನಿಸ್ತು, ಈ ದೀಕ್ಷಾ ಸ್ಥಾನ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ವಿಷಯ. ಬಹಳ ಸುಲಭ, ಸಿಂಪಲ್. ಏನು, ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರುವಂತ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಬಹಿರಂಗವಾದ ರೀತಿಯಲ್ಲಿ ಆತನು ತಾನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಬೇಕೆಂಬುದಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ದೀಕ್ಷಾ ತೆಗೆದುಕೊಂಡು ಸ್ಥಳೀಯ ಸಭೆ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಇದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ವಿಷಯ.
ಅದೇ ಸಮಯದಲ್ಲಿ ನಾವು ಸ್ವಲ್ಪ ವಾಕ್ಯಗಳಲ್ಲಿ ಸರಿಯಾಗಿ ಅರ್ಥೈಸಿಕೊಳ್ಳದೆ ಹೋದರೆ ಏರುಪೇರುಗಳಾದಾಗ ಇದು ಬಹಳ ಒಂದು ಗಲಿಬಿಲಿಗೆ ಗೊಂದಲಕ್ಕೆ ನಮ್ಮ ನಡೆಸುವಂತ ಒಂದು ವಿಷಯ ಇದೇ ದೀಕ್ಷಾ ಸ್ಥಾನ. ಆದ್ರಿಂದಲೇ ಈ ದಿನದಲ್ಲಿ ನಮಗೆ ಬರಬಹುದಾದಂತಹ ಈ ಒಂದು ಗಲಿಬಿಲಿಗಳು ಹೇಗೆ ಏನೆಂಬಂತ ಕುರಿತಾಗಿ ನಾನು ಕೂಡ ಒಂದು ಸ್ವಲ್ಪ ಕೆಲವು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಡುವನಾಗಿ ದೇವರ ಚಿತ್ತವಾದ್ರೆ ಈ ದಿನದ ಅಂತ್ಯದಲ್ಲಿ ಅಥವಾ ನಾಳೆ ದಿನದಲ್ಲಿ ಆ ಒಂದು ಕ್ರೈಸ್ತ ವಿಶ್ವಾಸ ಜೀವಿತ ದೀಕ್ಷಾಸ್ಥಾನದ ನಂತರ ಹೇಗಿರ್ಬೇಕೆಂಬುದರ ಕುರಿತಾಗಿ ನಾನು ಮುಂದುವರಿಸೋಕೆ ನಾನು ಬಯಸುವಂತವನಾಗಿದ್ದೇನೆ. ಯಾಕಂದ್ರೆ ಅನೇಕ ಪ್ರಶ್ನೆಗಳು ಹೇಳುವಂತದ್ದಾಗಿದೆ, ಅನೇಕ ಕನ್ಫ್ಯೂಷನ್ಸ್ಗಳು, ಮತ್ತೆ ಅನೇಕವಾದಂತಹ ಒಂದು ದುರ್ಬೋಧನೆಗಳು, ಮತ್ತೆ ಅನೇಕವಾದಂತಹ ತಮಗೆ ತಕ್ಕಂತ ರೀತಿಯಲ್ಲಿ ದೇವರ ವಾಕ್ಯನ ತಿರ್ಚಿಕೊಂಡು ಜೀವಿಸುವಂತ ಕ್ರಿಯೆ ಮಾಡುವಂತಹ ಒಂದು ಕಾರ್ಯಗಳು ಇವತ್ತಿನ ದಿನಗಳಲ್ಲಿ ಇರುವುದರಿಂದ ಮತ್ತೊಂದವರ್ತಿ ನಾವು ದೀಕ್ಷಾ ಕುರಿತಾದಂತ ಒಂದು ಸ್ವಸ್ಥ ಬೋಧನೆಯನ್ನ ಸ್ಪಷ್ಟವಾದ ರೀತಿಯಲ್ಲಿ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಈ ಒಂದು ಸತ್ಯವೇದ ಒಂದು ಬೋಧನೆ ಥಿಯಾಲಜಿ, ಆ ಒಂದು ಥಿಯಾಲಜಿನಲ್ಲಿ ಹೇಳುವಂತದ್ದು 27 ರೀತಿಯ ದೀಕ್ಷಾ ಸ್ಥಾನಗಳು ಇವೆ ಎಂಬುದಾಗಿ. 27 ಟೈಪ್ಸ್ ಆಫ್ ಬ್ಯಾಪ್ಟಿಸಮ್. ನನಗೆ ಆಶ್ಚರ್ಯ ಆಯ್ತು. ನಾನು ಆ ಒಂದು ಥಿಯಾಲಜಿ ಕಲಿಯುವಂತ ಸಮಯದಲ್ಲಿ ಕಡೆಗೆ ಏನು ಇತ್ತ ನೋಡುವಾಗ, ಹಾಗೆ ತಲೆ ಇಟ್ಟು ಅಮುಕಿ ನೀರಲ್ಲಿ ಮುಳುಗಿಸುವಂತ ಒಂದು ರೀತಿ ದೇವಸ್ಥಾನ, ಹಿಂದಕ್ಕೆ ಮಲಗಿಸಿ ಮುಳುಗಿಸುವಂತ ಒಂದು ರೀತಿ ದೇವಸ್ಥಾನ, ಮುಂದಕ್ಕೆ ಮಲಗಿಸುವಂತ ಒಂದು ದೇವಸ್ಥಾನ, ಮತ್ತೆ ಮಕ್ಕಳಿಗೆ ಕೊಡುವಂತ ದೀಕ್ಷಾಸ್ಥಾನ, ಚಿಮಿಸುವಂತ ಒಂದು ದೀಕ್ಷಾಸ್ಥಾನ, ಈ ರೀತಿಯಾಗಿ ಹಲವಾರು ತೆಗೆದುಕೊಂಡು ಹೋಗಿ ಸುಮಾರು 27 ದೀಕ್ಷಾ ಸ್ಥಾನನ ಕುರಿತಾಗಿ ನಮಗೆ ಬೋಧನೆ ಮಾಡ್ತಾ ಬಂದ್ರು. ಈ ಬೋಧನೆಗಳನ್ನ ಖಂಡಿತ ಕೇಳಿದ್ರೆ ಆ ತಗೊಳ್ಳೋನು ಕೂಡ ಸೇರಿ ಗಲಿಬಿಲಿ ಮಾಡಿರುವಂತಹ ಒಂದು ಪರಿಸ್ಥಿತಿ ನಾವು ನೋಡುವಂತವರಾಗಿದ್ದೇವೆ. ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡುವಂತ ಒಂದು ಸಂಗತಿ, ದೀಕ್ಷಾ ಸ್ಥಾನ ಅಂತಕ್ಕಂಥದ್ದು ಅದು ಮುಳು ದೀಕ್ಷಾ ಸ್ಥಾನನೇ. ಅದೇ ವಿಶ್ವಾಸಿಗಳ ದೀಕ್ಷಾ ಸ್ಥಾನ, ದ ಬಿಲೀವರ್ಸ್ ಬ್ಯಾಪ್ಟಿಸಮ್ ಅಥವಾ ದ ಇಮರ್ಷನ್ ಬ್ಯಾಪ್ಟಿಸಮ್ ಈಸ್ ದ ಓನ್ಲಿ ಬ್ಯಾಪ್ಟಿಸಮ್. ಒಂದೇ ಒಂದು ದೀಕ್ಷಾ ಸ್ಥಾನ, ಅದು ಮುಳು ದೀಕ್ಷಾ ಸ್ಥಾನ. ಅದರ ಕುರಿತಾಗಿ ಸತ್ಯವಾದ ಹೇಳ್ತದೆ ಹೊರತು ಬೇರೆ 28 ರೀತಿಯಾದ ಒಂದು ದೀಕ್ಷಾ ಕುರಿತಾಗಿ ಎಲ್ಲೂ ಕೂಡ ಬೋಧನೆ ಮಾಡಲ್ಲ. ಅದರಿಂದಲೇ ಪ್ರಿಯರೇ, ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತಾ ಒಂದೇ ಒಂದು ದೀಕ್ಷಾ ಸ್ಥಾನ, ಅದು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವಂತಹ ಒಂದು ದೀಕ್ಷಾನ, ಅದಕ್ಕೆ ಇಮರ್ಷನ್ ಬ್ಯಾಪ್ಟಿಸಮ್ ಅಂತ ಹೇಳ್ತಾರೆ, ಅಥವಾ ಬಿಲೀವರ್ಸ್ ಬ್ಯಾಪ್ಟಿಸಮ್, ವಿಶ್ವಾಸಿಗಳ ಒಂದು ದೀಕ್ಷಾ ಸ್ಥಾನ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಯಾಕೆ ಈ ಒಂದು ಗಲಿಬಿಲಿಗಳು, ಯಾಕೆ ಈ ಒಂದು ಗೊಂದಲಗಳು ಇಷ್ಟೆಲ್ಲ ಯಾಕೆ ಉಂಟಾಗ್ತದೆ ಎಂಬುದನ್ನು ನೋಡುವಾಗ ನಾವು ಕೆಲವು ಪ್ರಮುಖವಾದಂತಹ ಕೆಲವು ಸಂಗತಿಗಳನ್ನ ನಾವು ಮೂಲಭೂತವಾಗಿ ಆಧಾರವಾಗಿ ನಾವು ಅರ್ಥೈಸಿಕೊಂಡಾಗ ಇಂಥ ಒಂದು ಗಲಿಬಿಲಿಗಳಿಗೆ ಆಸ್ಪದ ಆಗುವುದಿಲ್ಲ. ಆದ್ದರಿಂದ ಇವತ್ತಿನ ದಿನದಲ್ಲಿ ಅಂಥ ಒಂದು ಸಂಗತಿಗಳ ಕುರಿತಾಗಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಮೊದಲನೇದಾಗಿ ನೀವು ಆಲೋಚನೆ ಮಾಡಬೇಕು, ಯೇಸು ಕ್ರಿಸ್ತನ ಇದ್ದಂತಹ ಒಂದು ಸಮಯದಲ್ಲಿ, ಅಪೊಸ್ತಲರ ಕೃತ್ಯಗಳ ಒಂದು ಸನ್ನಿವೇಶ ಚರಿತ್ರೆಯ ಒಂದು ಸಮಯದಲ್ಲಿ 4 ರೀತಿಯಂತ ಗುಂಪಿನ ವಿಶ್ವಾಸಿಗಳು ಇದ್ದರು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಯಾಕೆ ಆ ಒಂದು ಕೆಲವು ವ್ಯತ್ಯಾಸಕರವಾದಂತಹ ಒಂದು ಸಂಗತಿಗಳು ಅದು ದೇಶದ ಕುರಿತಾಗಿ ಮಾತನಾಡಲ್ಪಟ್ಟಿದೆ ಎಂಬುದು ನಮ್ಗೆ ಗೊತ್ತಾಗ್ತದೆ. 4 ರೀತಿಯಾದಂತಹ ಒಂದು ವಿಶ್ವಾಸ. ಮೊದಲ ಒಂದು ಗುಂಪಿಗೆ ಸೇರಿದಂತ ವಿಶ್ವಾಸಿಗಳು ಅದು ಯಹೂದ್ಯರ ವಿಶ್ವಾಸಿಗಳು, ಜ್ಯೂಸ್. ಯಹೂದ್ಯ ಒಂದು ಪಂಗಡದಿಂದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತಹ ಒಂದು ಗುಂಪು ಇತ್ತು. ಇದನ್ನ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಯಹೂದ್ಯರ ಒಂದು ಗುಂಪು ಯೇಸು ಕ್ರಿಸ್ತನನ್ನ ನಂಬಿಕೊಂಡ್ರು ಎಂಬುದೇ. ಪೇತ್ರನ ಪ್ರಸಂಗ ಮಾಡುವಾಗ ಪೇತ್ರನ ಪ್ರಸಂಗವನ್ನ ಕೇಳಿ ಹೃದಯದಲ್ಲಿ ಹಲವರಿಟ್ಟಂತಾಗಿ ತಕ್ಷಣವೇ ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾ ಸ್ನಾನ ಮಾಡಿಕೊಂಡಂತ ಯಹೂದ್ಯರು. 2ನೇ ಒಂದು ಗುಂಪು ಸಮಾರ್ಯದವರು ಯೇಸು ಸ್ವಾಮಿನ ನಂಬಿದ್ದರು. ಇದನ್ನ ನಾವು ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 14ರಿಂದ 17 ವಾಕ್ಯಗಳಲ್ಲಿ ಚದರಿ ಹೋಲಿಸಲ್ಪಟ್ಟಂತವರು ಅಲ್ಲಲ್ಲಿ ಸುವಾರ್ತೆನ ಸಾರ್ತಾ ಇದ್ರು. ಆಗ ಫಿಲಿಪ್ಪನು ಸಮಾರ್ಯಕ್ಕೆ ಹೋಗಿ ಅಲ್ಲಿ ಸುವಾರ್ತೆನ ಸಾರಿದನು. ಈ ಸಮಾರ್ಯದವರು ಯಾರು ಅಂತಂದ್ರೆ ಕಲಬೆರಕೆ ಜನ. ಅಂದ್ರೆ ಯಹೂದ್ಯರು ಇವರು ಅನ್ಯರನ್ನ ಮದುವೆ ಆಗಿ ಅವರಿಂದ ಹುಟ್ಟಿದಂತಹ ಒಂದು ಸಂತತಿ ಇದೆಯಲ್ಲ, ಅವರು ಸಮಾರ್ಯದವರು, ಹಾಫ್ ಜ್ಯೂಸ್. ಕಲಬೆರಕೆಯಾಗಿ ಯಹೂದ್ಯರು ಅನ್ಯರು ಸೇರಿ ಹುಟ್ಟಿದಂತ ಈ ಒಂದು ಮಿಶ್ರ ಮದುವೆಯ ನಿಮಿತ್ತವಾಗಿ ಉಂಟಾದಂತ ಒಂದು ಜನಾಂಗ.
ಇವರು ಕೂಡ ಅನೇಕರು ಯೇಸು ಸ್ವಾಮಿಯನ್ನ ನಂಬಿದ್ದರು. ಮತ್ತೆ ಮೂರನೇ ಗುಂಪು ಸಂಪೂರ್ಣವಾಗಿ ಅನ್ಯರಾಗಿರುವಂತಹವರು ಯೇಸು ಕ್ರಿಸ್ತನನ್ನ ನಂಬಿದರು. ಇದನ್ನ ನಾವು ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 44ರಿಂದ 48 ವಾಕ್ಯಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕೊರ್ನೇಲನ ಮನೆಯವರು ಅನ್ಯ ಜನಾಂಗದಿಂದ ಅವರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡರು. ಮತ್ತು 4ನೇ ಗುಂಪು ಅವರು ಸ್ಥಾನಿಕನಾದ ಯೋಹಾನನ ಶಿಷ್ಯರು. ಅಂದ್ರೆ ಇವರು ಕೂಡ ಯಹೂದ್ಯರೇ, ಆದ್ರೆ ಈಗಾಗಲೇ ಅವರು ಸ್ಥಾನಿಕದ ಯೋಹಾನನ ಶಿಷ್ಯರಾಗಿದ್ರು. ಅಂತವರು ಕೂಡ ಯೇಸು ಸ್ವಾಮಿಯನ್ನ ನಂಬಿದರು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯಗಳಲ್ಲಿ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇದನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಅಪೊಸ್ತಲ ಕೃತ್ಯಗಳು ಬರುವಂತ ಘಟನೆಗಳು ಇದು ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ? ಯಹೂದ್ಯರ ವಿಶ್ವಾಸ ಕುರಿತಾಗಿಯೋ, ಸಮಾಜದ ವಿಶ್ವಾಸಗಳ ಕುರಿತಾಗಿಯೋ, ಅನ್ಯರಿಂದ ಬಂದಂತ ವಿಶ್ವಾಸ ಕುರಿತಾಗಿಯೋ, ಅಥವಾ ಅಪೊಸ್ತಲ ಸ್ಥಾನಿಕರ ಯೋಹಾನ ಶಿಷ್ಯರು ಯೇಸುವಂತ ಅಂಥ ವಿಶ್ವಾಸಗಳು ಎಂಬುದಾಗಿ ಕಂಡುಕೊಂಡಾಗ ನಮಗೆ ದೀಕ್ಷಾಸ್ಥಾನದ ವಿಷಯ ಬಹಳ ಪರಿಷ್ಕಾರವಾಗಿ ಸ್ಪಷ್ಟವಾಗಿ ನಮಗೆ ಗೋಚರ ಆಗುವಂತದ್ದಾಗಿದೆ. ಆದ್ರಿಂದ ಈ ದಿನದಲ್ಲಿ ನಾನೇ ಸುಮಾರು ಒಂದು 10 ಪ್ರಶ್ನೆಗಳನ್ನ ಎತ್ತಿಕೊಂಡು, ಒಂದು ವೇಳೆ ಈ ಪ್ರಶ್ನೆಗಳು ನಿಮಗೂ ಕೂಡ ಬರಬಹುದು ಎಂಬುದಾಗಿ ಗ್ರಹಿಸಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನಾನು ಸಿದ್ಧ ಮಾಡಿ ಇವತ್ತು ಈ ದೀಕ್ಷಾದ ವಿಷಯವನ್ನ ಇನ್ನು ಸ್ಪಷ್ಟಪಡಿಸೋದಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ಯಾಕಂದ್ರೆ ನಿನ್ನೆ ದಿನದಲ್ಲಿ ಕೂಡ ಜಾರ್ಜ್ ಪಾಲ್ ಅವರು ಕೆಲವು ಪ್ರಶ್ನೆಗಳು ಉತ್ತರ ಕೊಡ್ತಾ ಇದ್ರು, ನಮ್ಮ ಸೈಮನ್ ಅವರು ಕೂಡ ಕ್ಲಾರಿಫಿಕೇಶನ್ಸ್ ಕೊಡ್ತಾ ಇದ್ರು. ಇವುಗಳನ್ನ ಕಲಿಸುವಾಗ ಸ್ಪಷ್ಟತೆ ಬಹಳ ಮುಖ್ಯ. ಅದರಿಂದ ಇವತ್ತು ಕೂಡ ನಾನು ಆ ಒಂದು ವಿಷಯದಲ್ಲಿಯೇ ನಾನು ಮುಂದುವರಿಯೋದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಮೊದಲನೇದಾಗಿ ಸ್ಥಾನಿಕನಾದ ಯೋಹಾನನ ದೀಕ್ಷಾಸ್ಥಾನ, ದ ಬ್ಯಾಪ್ಟಿಸಮ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್. ಇದನ್ನ ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆ ಒಂದು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯದಲ್ಲಿ ಮಾತ್ರವಲ್ಲದೆ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಕೂಡ ನಾವು ಸ್ಥಾನಿಕನಾದ ಯೋಹಾನ ದೀಕ್ಷಾದ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ಒಂದು ವಾಕ್ಯ ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 35ರಲ್ಲಿ ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಡುವಂತದ್ದಾಗಿದೆ. ಫಸ್ಟ್ ಜಾನ್ ಚಾಪ್ಟರ್ 1:35. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಸೊ ಇಲ್ಲಿ ಯೇಸು ಸ್ವಾಮಿ ಈ ಸ್ಥಾನಿಕ ಯೋಹಾನನ ಆತನ ದೀಕ್ಷಾನ ಕೊಡ್ತದ. ಆ ಸಮಯದಲ್ಲಿ ಯೇಸು ಕ್ರಿಸ್ತನಲ್ಲಿ ಹೋಗುವಾಗ ಯೇಸು ಕ್ರಿಸ್ತನ ನೋಡಿ ಈ ಮಾತನ್ನ ಯೋಹಾನು ಹೇಳುವುದನ್ನ ನಾವು ನೋಡುತ್ತಾರಾಗಿದ್ದೇವೆ. ಈ ಸ್ಥಾನಿಕನಾದ ಯೋಹಾನ ದೀಕ್ಷಾಸ್ಥಾನ ಏನು ಎಂಬುದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಬಹುದು. ಇದು ಇಸ್ರೇಲ್ ದೇಶದ ಒಂದು ಪಶ್ಚಾತ್ತಾಪಕ್ಕೋಸ್ಕರವಾಗಿ, ದ ರಿಪೆಂಟೆನ್ಸ್ ಆಫ್ ದ ನೇಷನ್ ಇಸ್ರೇಲ್ ಜನಾಂಗದವರು ಪಶ್ಚಾತ್ತಾಪ ಪಡ್ಬೇಕನ್ನಕ್ಕೋಸ್ಕರವಾಗಿ. ಯಾಕೆಂತಂದ್ರೆ ಇಸ್ರೇಲ್ ಜನಾಂಗದವರು ದೇವರ ಆಜ್ಞೆಯಿಂದ ಬಹಳ ದೂರ ಹೊರಟು ಹೋಗಿದ್ದರು. ಅಂತವರನ್ನ ಸ್ಥಾನಿಕ ಯೋಹಾನ ತಿರುಗಿ ಕರೀತಾ ಇದ್ದಾರೆ, ಬನ್ರಿ, ನೀವು ದೇವರಿಂದ ದೂರ ಹೋಗ್ಬೇಡ್ರಿ, ನೀವು ಪಶ್ಚಾತ್ತಾಪ ಪಡ್ರಿ, ನೀವು ಮಾನಸಾಂತರ ಪಡ್ರಿ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಕರೀತಾ ಇದ್ದಾನೆ. ಈತನು ಕರೆಯುವಂತ ಒಂದು ಉದ್ದೇಶ ಮುಂದೆ ಬರುವಂತ ಮೆಸ್ಸಿಯನಿಗೋಸ್ಕರವಾಗಿ, ಆ ಮೆಸ್ಸಿಯನನ್ನ ಸ್ವೀಕರಿಸಿಕೊಳ್ಳೋಕೋಸ್ಕರವಾಗಿ ಅವರ ಇಸ್ರೇಲ್ ಜನಾಂಗದವರ ಹೃದಯಗಳನ್ನ ಸಿದ್ಧಪಡಿಸುವಂತದ್ದೇ ಸ್ಥಾನಿಕದ ಯೋಹಾನನ ಒಂದು ದೀಕ್ಷಾಸ್ಥಾನ. ಪ್ರಿಪೇರಿಂಗ್ ದ ಹಾರ್ಟ್ ಆಫ್ ದ ಪೀಪಲ್ ಆಫ್ ಜ್ಯೂಸ್. ಯಹೂದ್ಯರ ಹೃದಯಗಳನ್ನ ಆತನು ಸಿದ್ಧಪಡಿಸಿದಾಗ, ಯಹೂದ್ಯರ ಹೃದಯ ಕಠಿಣವಾಗಿದೆ, ಯಹೂದ್ಯರ ಹೃದಯ ಕತ್ತಲಾಗಿದೆ, ಅವರು ದೇವರಿಂದ ದೂರ ಹೋಗ್ತಾ ಇರುವಂತಹ ಜನನ್ನ ಕರೆದು, ದಟ್ಸ್ ವೈ ಇಟ್ ಕಾಲ್ಡ್ ಆಸ್ ವಾಯ್ಸ್. ಆತನು ಕರೆಯುವಂತ ಅಡವಿಯಲ್ಲಿ ಒಂದು ಶಬ್ದವಿದೆ, ಬನ್ರಿ ನೀವು ಪಶ್ಚಾತ್ತಾಪಡ್ರಿ ಎಂಬುದಾಗಿ ಮುಂದೆ ಬರುವಂತ ಮೆಸ್ಸಿಯನಿಗೆ ವಸ್ತುವಾಗಿ ತಮ್ಮ ಹೃದಯಗಳನ್ನ ಸಿದ್ಧಪಡಿಸಿಕೊಳ್ಳುವ ಹಾಗೆ ಆತನು ಕರೆಯುವಂತವನಾಗಿದ್ದಾನೆ. ಬರೇ ಅಷ್ಟು ಮಾತ್ರ ಅಲ್ಲ, ಆತನು ನೀವು ನಿಜವಾಗಿ ಕೂಡ ಪಾಪಿಗಳು ಎಂಬುದಾಗಿ ಒಪ್ಪಿಕೊಳ್ಳಿರಿ, ನೀವು ತಪ್ಪು ಮಾಡಿದಿರಾ, ದೇವರಿಂದ ದೂರ ಹೋಗಿದೆ ಎಂಬುದಾಗಿ ಒಪ್ಪಿಕೊಳ್ಳಿರಿ, ಮತ್ತು ನೀವು ಮೆಸ್ಸಿಯನಿಗೋಸ್ಕರ ಸಿದ್ಧವಾಗಿದ್ದೇವೆ, ದೇವರೇ ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ನೀವು ಒಪ್ಪಿಕೊಳ್ಳ್ರಿ ಎಂಬುದಾಗಿ ಕರೆಯುವುದು ಮಾತ್ರವಲ್ಲದೆ, ನೀವು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿರಿ ಎಂಬುದನ್ನ ನಿಮ್ಮ ಕ್ರಿಯೆಗಳ ಮುಖಾಂತರವಾಗಿ ತೋರ್ಪಡಿಸ್ರಿ. ನೋಡ್ರಿ, ಇದನ್ನೇ ನಾವು ಯೋಹಾನ ಬರೆದ ಸುವಾರ್ತೆ, ನಾವು ಲೂಕನ ಬರೆದ ಸುವಾರ್ತೆ ಬರುವಾಗ ಬಹಳ ಸ್ಪಷ್ಟವಾಗಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ
8ನೆಯ ಒಂದು ವಾಕ್ಯ ನೋಡಿಕೊಳ್ಳುವಂತರಾಗಿರೋಣ. ಲೂಕ್ ಚಾಪ್ಟರ್ 3:8 ಅಲ್ಲಿ ಹೀಗೆ ನೋಡುತ್ತೇವೆ, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತ್ತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸ್ರಿ. ಫಲದಲ್ಲಿ ಪ್ರೂವ್ ಮಾಡ್ರಿ. ಬರೀ ದೀಕ್ಷಾ ಮಾತ್ರ ಅಲ್ಲ, ದೀಕ್ಷಾಸನ ಆದ್ಮೇಲೆ ನಿಮ್ಮ ಫಲಗಳ ಮುಖಾಂತರವಾಗಿ ಪ್ರೂವ್ ಮಾಡ್ರಿ ನಿಜವಾಗಿ ಕೂಡ ನೀವು ಪಶ್ಚಾತ್ತಾಪ ಪಟ್ಟಿದ್ರಿ ಎಂಬುದಾಗಿ. ಮತ್ತೆ ನಾವು ಮುಂದೆ ನೋಡ್ತೀವಿ ಅದೇ 10ನೇ ವಾಕ್ಯದಿಂದ 2 ಬಟ್ಟೆ ಇರುವವನು 1 ಬಟ್ಟೆನ ಕೊಡ್ಲಿ. ಮತ್ತೆ ನಾವು ಮುಂದೆ ನೋಡ್ತೀವಿ ಆಹಾರ ಉಳ್ಳವನು ಕೊಡ್ಲಿ. 12ನೇ ವಾಕ್ಯ ಮುಂದೆ ನಾವು ನೋಡುವಾಗ ಏನೋ ಈ ಟ್ಯಾಕ್ಸ್ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಮಾಡಕ್ ಹೋಗ್ಬೇಡ್ರಿ, ಈ ಸಿಪಾಯಿಗಳಿಗೆ ಹಿಂಸೆ ಕೊಡಕ್ ಹೋಗ್ಬೇಡ್ರಿ. ಈ ರೀತಿಯಾಗಿ ಕ್ರಿಯೆಗಳ ಮುಖಾಂತರವಾಗಿ ನೀವು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿದ್ದೀರಿ ಎಂಬುದನ್ನ ತೋರಿಸ್ಕೊಟ್ರಿ. ಅಷ್ಟು ಮಾತ್ರ ಅಲ್ಲದೆ ಸ್ಥಾನಿಕದ ಯೋಹಾನ ದೀಕ್ಷಾನ ನೇರವಾಗಿ ಯೇಸು ಕ್ರಿಸ್ತನ ಕಡೆಗೆ, ಯೇಸು ಕ್ರಿಸ್ತನೇ ದೇವ ಕುಮಾರನು, ಆತನೇ ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿಮರಿ, ಲೋಕದ ಪಾಪಗಳನ್ನ ಹೊತ್ತುಕೊಂಡು ಹೋಗುವಂತವನೆಂಬುದಾಗಿ ಯೋಹಾನನ ಸುವಾರ್ತೆ 29ನೇ ಅಧ್ಯಾಯ 29ನೇ ವಾಕ್ಯ ಮತ್ತು 36ನೇ ವಾಕ್ಯದಲ್ಲಿ, ಜಾನ್ ಚಾಪ್ಟರ್ 1 ಯೋಹಾನನ ಸುವಾರ್ತೆ 1ನೇ ಒಂದು ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಯೋಹಾನನು ಆತನು ತಿಳಿಸುವಂತವನಾಗಿದ್ದಾನೆ. ಓದ್ತೀನಿ, ಗಮನಿಸಿ. ಮರುದಿನ ಯೋಹಾನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಯೇಸು ಕ್ರಿಸ್ತನ ಕಡೆಗೆ ನಡೆಸುವಂತದ್ದೇ ಸ್ಥಾನಿಕರಾದ ಯೋಹಾನನ ಒಂದು ದೀಕ್ಷಾಸ್ಥಾನ. ಇದನ್ನ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಾಗ ಮುಂದಿನ ಕೆಲವು ವಿಷಯಗಳು ನಮ್ಗೆ ಅರ್ಥ ಆಗ್ತದೆ. ಅಂದ್ರೆ ನೀವು ಪಾಪಿಗಳು ಅಂತ ಒಪ್ಪಿಕೊಳ್ಳ್ರಿ, ಮುಂದೆ ಬರೋದು ಮೆಸ್ಸೇಜ್ಗೋಸ್ಕರ ನಿಮ್ಮ ಹೃದಯವನ್ನು ಸಿದ್ಧಪಡಿಸ್ಕೊಡ್ರಿ, ನೀವು ಪಶ್ಚಾತ್ತಾಪ ಪಡೆದಿರುವುದನ್ನ ನಿಮ್ಮ ಕ್ರಿಯೆಗಳಲ್ಲಿ ತೋರಿಸ್ಕೊಡ್ರಿ. ಈಗೋ ಮುಂದೆ ಬರುವಂತ ಈತನ ದೇವರ ಕುರಿಮರಿ ಎಂಬುದಾಗಿ ಸೂಚಿಸುವಂತದ್ದಾಗಿದೆ. ಹಾಗಾದ್ರೆ ಈಗ 2ನೇದಾಗಿ ನಾವು ಬಹಳ ಪ್ರಮುಖವಾಗಿ ನೋಡುವಂತ ಮತ್ತೊಂದು ದೀಕ್ಷಾಸ್ಥಾನ ಯೇಸು ಕ್ರಿಸ್ತನ ದೀಕ್ಷಾಸ್ಥಾನ, ದ ಬ್ಯಾಪ್ಟಿಸಮ್ ಆಫ್ ಜೀಸಸ್ ಕ್ರೈಸ್ಟ್. ನಾವು ಮೊನ್ನೆಗಳನ್ನ ಕಲಿತಾ ಬಂದೋ, ನಾವು ಯಾರು ಯೇಸು ಸ್ವಾಮಿನ ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವೋ, ನಾವು ಪಾಪಗಾಗಿ ಅರಿಕೆ ಮಾಡಿಕೊಂಡು ಪಶ್ಚಾತ್ತಾಪಟ್ಟು ಆತನ ಸ್ವಂತ ಒಡೆಯನಾಗಿ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವೋ, ಅವರಿಗೆ ಯೇಸು ಸ್ವಾಮಿ ಕೊಟ್ಟಿರುವಂತ ಆಜ್ಞೆ ನೀವು ದೀಕ್ಷಾಸ್ಥಾನ ಮಾಡಿಕೊಳ್ಳಿ ಎಂಬುದಾಗಿ. ಅಂದ್ರೆ ದೀಕ್ಷಾಸ್ಥಾನ ಅಂತಕ್ಕಂಥದ್ದು ಒಬ್ಬ ವಿಶ್ವಾಸಿ ಪ್ರಪ್ರಥಮವಾಗಿ ತೆಗೆದುಕೊಳ್ಳುವಂತ ನಂಬಿಕೆಯ ಮೆಟ್ಟಿಲು, ವಿಧೇಯತ್ವದ ಮೆಟ್ಟಿಲು, ದ ಫಸ್ಟ್ ಸ್ಟೆಪ್ ಆಫ್ ಒಬೀಡಿಯನ್ಸ್. ಈಗ ನನ್ನ ಪ್ರಶ್ನೆ, ಯೇಸು ಸ್ವಾಮಿಗೆ ಯಾಕೆ ಬೇಕಾಗಿತ್ತು? ಈ ಪ್ರಶ್ನೆ ನಾವು ಆಗ್ಲೇ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಯೇಸು ಸ್ವಾಮಿ ಯಾಕೆ ತಗೋಬೇಕಾಗಿತ್ತು? ಆತನು ಪಾಪಿ ಅಲ್ಲ, ಪಾಪ ರಹಿತನು, ಪರಿಶುದ್ಧನಾಂತ ದೇವರು. ಆತನು ಪಶ್ಚಾತ್ತಾಪ ಪಡುವಂತ ಅವಶ್ಯಕತೆಯೂ ಇಲ್ಲ. ಹಾಗಿದ್ದ ಮೇಲೆ ದೀಕ್ಷಾಸ್ನಾನದ ಅವಶ್ಯಕತೆಯೂ ಇರಲಿಲ್ಲ. ಆಗಿದ್ದ ಮೇಲೆ ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋಕೆ ಹೋಗುವಾಗ ಸ್ಥಾನಿಕದ ಯೋಹಾನು ಕೂಡ ಅಡ್ಡಿ ಮಾಡ್ತಾನೆ. ಬೇಡ, ನಿನ್ಗೆ ನಾನು ನಿನ್ನಂತ ತಗೋಬೇಕಾಗಿದೆ, ನೀನ್ ಹೆಂಗ್ ನಾನು ತಗೋತೀನಿ ಹೇಳುವಾಗ, ಎಲ್ಲ ನಿನ್ ಕೊಡು ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ತಗೋತಾನೆ. ಬೇರೆ ಯೇಸು ಸ್ವಾಮಿ ತೆಗೆದುಕೊಳ್ಳುವುದಕ್ಕೆ 3 ಕಾರಣಗಳಿದೆ. There are 3 reasons why Jesus Christ took baptism. ಮೊದಲನೇದಾಗಿ, ಜೀಸಸ್ ಕ್ರೈಸ್ಟ್ ವಾಂಟ್ ಟು ಐಡೆಂಟಿಫೈ ವಿತ್ ಹಿಸ್ ಪೀಪಲ್ ಇಸ್ರೇಲ್. ತನ್ನ ಜನರ ಜೊತೆ ಆತನು ಗುರುತಿಸಿಕೊಳ್ಳುವಂತ ಆ ವ್ಯಕ್ತಿಯಾಗಿದ್ದ. ಐಡೆಂಟಿಫೈಡ್ ವಿತ್ ದ ಜ್ಯೂಸ್, ಇಸ್ರೇಲ್ಸ್. 2ನೇದಾಗಿ, ಯೇಸು ಕ್ರಿಸ್ತನ ದೀಕ್ಷಾದ ಮುಖಾಂತರವಾಗಿ ತಂದೆಯಾದ ದೇವರು, ಪರಿಶುದ್ಧಾತ್ಮ ದೇವರು ಯೇಸು ಕ್ರಿಸ್ತನನ್ನ ಆತನು ಡಿಕ್ಲೇರ್ ಘೋಷಿಸಬೇಕಾಗಿದೆ. ಈತನ ನನ್ನ ಪ್ರಿಯನಾಗಿರುವಂತಹ ಮಗನು, ಈತನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಆಕಾಶ ತೆರೆಯಲ್ಪಟ್ಟಿತು, ಆಕಾಶವನ್ನು ಆಯಿತು, ಪರಿಶುದ್ಧಾತ್ಮನು ಪಾರಿವಾಳದ ದೇಹಾಕಾರವಾಗಿ ಇಳಿದು ಬಂದನೆಂದು ನೋಡುತ್ತೇವೆ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ರಿ. ಪರಿಶುದ್ಧಾತ್ಮನು ಪಾರಿವಾಳದ ದೇಹಾಕಾರವಾಗಿ ಇಳಿದು ಬಂದನೆ ಹೊರತು ಪಾರಿವಾಳದಾಗಿ ರೆಕ್ಕೆನ ಪಟ್ಟ ಬಡ್ಕೊಂಡು ಬರಲಿಲ್ಲ. ಇವತ್ತು ಎಷ್ಟೋ ಜನ ಪೆಂಟಿಕಾಸ್ತವರು ಇಂಥ ಬೋಧನೆ ಕೊಟ್ಟು ಜನನ ದಿಕ್ಕು ತಪ್ಪಿಸ್ತಾರೆ. ಪರಿಶುದ್ಧಾತ್ಮ ಬಂದ, ಪರಿಶುದ್ಧಾತ್ಮ ಪಾರಿವಾಳದಾಗ ಬಂದ. ಎಲ್ಲ ಪಾರಿವಾಳ ಎಲ್ಲ ಪರಿಶುದ್ಧಾತ್ಮ ಅಲ್ಲ. ದೇವರು ಡಿಕ್ಲೇರ್, ತಂದೆಯಾದ ದೇವರು, ಪರಿಶುದ್ಧಾತ್ಮದ ದೇವರು ಮಗನನ್ನ ಅವರು ವಿಶೇಷವಾದ ರೀತಿಯಲ್ಲಿ ಅವರು ಆತನನ್ನ ಸಾಕ್ಷೀಕರಿಸಿದ್ರು. ಮಗನಿಗೋಸ್ಕರವಾಗಿ ತಂದೆ ಸಾಕ್ಷೀಕರಿಸಿದ, ಕ್ರಿಸ್ತನಿಗೋಸ್ಕರವಾಗಿ ಪರಿಶುದ್ಧಾತ್ಮನು ಸಾಕ್ಷೀಕರಿಸಿದ. ಮತ್ತು 3ನೇದಾಗಿ ಯಾಕೆ ಬೀಸ್ತಾ ಕೂಡ ನೋಡುವಾಗ, ಅಂದಿನಿಂದಲೇ ಯೇಸು ಕ್ರಿಸ್ತನ ಸಾಮಾಜಿಕ ಜೀವಿತ ಪ್ರಾರಂಭ. ಬ್ಯಾಪ್ಟಿಸಮ್ ಆಗುವ ತನಕ, ಆದ್ರೆ ಆತನ 30ನೇ ವರ್ಷ ತನಕ ಯಾವುದೇ ರೀತಿಯಾದ ಸಾಮಾಜಿಕವಾದಂತಹ ಒಂದು ಕಾರ್ಯಗಳಾಗ್ಲಿ, ಅದ್ಭುತಗಳ ಮಾಡಿದ್ದಾಗ್ಲಿ, ಸೇವೆ ಮಾಡಿದ್ದ ನೋಡೋದಿಲ್ಲ.
but it is the beginning. The baptism is the beginning of the ministry of Lord Jesus Christ. There is a war. ಮುಂದೆ ನಾವು ನೋಡ್ತೀವಿ 4ನೇ ಅಧ್ಯಾಯದಲ್ಲಿ, ಯಾವಾಗ ಆತನು ದೀಸ ತೆಗೆದುಕೊಂಡನು, ಭಯಂಕರವಾದ ಟೆಂಪ್ಟೇಷನ್, ಶೋಧನೆಗಳಿಗೆ ಒಳಗಾದನು, ಶೋಧನೆಗಳನ್ನ ಜಯಿಸಿದನು. ನನ್ನ ಪ್ರಿಯ ದೇವಜನ, ಇದನ್ನು ಕಲಿಯುವಾಗ ನಾವು ದೀಸ ತೆಗೆದುಕೊಂಡು ಮುಂದೆ ಹೇಗೆ ಮತ್ತ ಆ ಒಂದು ಸಂಗತಿ ಕುರಿತಾಗಿ ನಿಮಗೆ ಮೆಟ್ಲಾಗ್ತಾ ಇದ್ದೇನೆ. ನೋಡ್ರಿ, ದೀಸ ತೆಗೆದುಕೊಳ್ಳೋ ಸಮಯದಲ್ಲಿ ನಮ್ಮನ್ನ ಕರ್ತನು ಡಿಕ್ಲೇರ್, ನಮ್ಮನ್ನ ಸಾಕ್ಷೀಕರಿಸುವಂತ ಈತ ನನ್ನ ಪ್ರಿಯ, ನನ್ನ ಮಗನು, ನನ್ನ ಮಗಳೆಂಬುದಾಗಿ ಈ ಪರಿಜ್ಞಾನ ನಮ್ಗಿರ್ಬೇಕು. ಹಾಗಿದ್ದ ಮೇಲೆ ಮುಂದಿನ ದಿನಗಳಲ್ಲಿ ದೇವರು ಮೆಚ್ಚುವಂತ ರೀತಿಯಲ್ಲಿ ನಾವು ಜೀವಿಸುವಂತವರಾಗಿರ್ಬೇಕು. ಮುಂದಿನ ದಿನಗಳಲ್ಲಿ ಶೋಧನೆಗಳು ಬರುವಂತದ್ದಾಗಿದೆ, ಕಷ್ಟಗಳು ಯಾವಾಗ ನಾವು ಡಿಕ್ಲೇರ್ ಮಾಡ್ತೀವೋ ಆ ದಿನದಲ್ಲಿ ಹೋರಾಟಗಳು ಭೀಕರವಾದ ರೀತಿ ಹೋಗುವಂತದ್ದಾಗಿದೆ. ಆದ್ರೆ ಖಂಡಿತ ಜಯ ನಮಗೆ ಸಿಗುವಂತದ್ದಾಗಿದೆ. ಯೇಸು ಕ್ರಿಸ್ತನ ಹಾಗೆ ನಾವು ಕೂಡ ಎಂದು ಬರದೆ ಎಂಬುದಾಗಿ ಬಲಾಢ್ಯವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಹಿಡಿಯುವಂತಹ ಸಮಯದಲ್ಲಿ ಜಯ ನಿಶ್ಚಯ. ಈಗ 3ನೇದಾಗಿ ನಾವು ಕಲಿಯುವಂತ ಒಂದು ಸಂಗತಿ ಬ್ಯಾಪ್ಟಿಸಮ್, ವಾಟರ್ ಬ್ಯಾಪ್ಟಿಸಮ್ ಮತ್ತು ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್, ನೀರಿನ ದೇವಸ್ಥಾನ, ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ. ಬೇರೆ ಇವುಗಳ ಕುರಿತಾಗಿ ನಾನು ಆಳವಾಗಿ ಹೋಗೋದಿಲ್ಲ. ಆದ್ರೆ ಇಲ್ಲಿ ಬಹಳ ಕೆಲವು ವಿಷಯಗಳನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ. ಕೆಲವು ಕಡೆಗಳಲ್ಲಿ ಹೌದು, ಅವರು ಯೇಸು ಕ್ರಿಸ್ತ ನಂಬಿದ ಮೇಲೆ, ಅವರಿಗೆ ಪರಿಶುದ್ಧಾತ್ಮನ ಬಂದ ಮೇಲೆ ಅನಂತರ ದೀಕ್ಷಾನ ತೆಗೆದುಕೊಂಡ್ರೆ ನಾವು ನೋಡುತ್ತೇವೆ. ಯಾಕೆಂದ್ರೆ ಅವರು ಪರಿಶುದ್ಧಾತ್ಮನ ನಂಬಿರಲಿಲ್ಲ. ಕ್ರಿಸ್ತನಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಂತಹ ಸಮಯದಲ್ಲಿ ಕ್ರಿಸ್ತನ ರಕ್ತಾಪರಾಧ ಅವರ ಮೇಲೆ ಇತ್ತು. ಅವರು ಒಪ್ಕೊಂಡಿದ್ರು, ಆತನ ರಕ್ತ ಅಪರಾಧ ನಮ್ಮ ಮೇಲೆ ಇರಲಿ ಎಂಬುದಾಗಿ. ಮೆಸ್ಸಿಯನನ್ನ ಸ್ವೀಕರಿಸುವ ಬದಲಾಗಿ ಮೆಸ್ಸಿಯನನ್ನ ಶಿಲುಬೆಗೆ ಹಾಕಿದಂತ ಜನ ಅವರನ್ನ ಪರಿಶುದ್ಧಾತ್ಮ ಅಭಿಷೇಕಿಸುವಂತ ಅವಶ್ಯಕತೆ ಇರಲಿಲ್ಲ. ಆದರೆ ಯಾವಾಗ ಅವರು ಪಶ್ಚಾತ್ತಾಪಟ್ಟರೋ, ಯಾವಾಗ ಅವರು ದೀಕ್ಷಾ ತೆಗೆದುಕೊಂಡರೋ, ಅನಂತರದಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಆಯಿತು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಮತ್ತು ಕೆಲವು ಕಡೆಗಳಲ್ಲಿ ಅವ್ರ ಅನ್ಯ ಭಾಷೆಗಳು ಮಾತಾಡೋದ್ರ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆದ್ರೆ ನನ್ನ ಪ್ರಿಯ ದೇವಜನ, ಇವತ್ತಿನ ದಿನಗಳಲ್ಲಿ ಇದರ ಅವಶ್ಯಕತೆ ನಮ್ಗಿಲ್ಲ. ದಯವಿಟ್ಟು ಈಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಡ್ರಿ. ಯಾವ ದಿನದಲ್ಲಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ, ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾನೋ ಆ ದಿನದಲ್ಲಿ ಅವನು ಪರಿಶುದ್ಧಾತ್ಮನ ಅಭಿಷೇಕ ಆಗುವಂತದ್ದಾಗಿದೆ. ಯು ಹ್ಯಾವ್ ಟು ಬಿಲೀವ್, ನಂಬಿಕೆಯಿಂದಲೇ. ಅದಕ್ಕೋಸ್ಕರವಾಗಿ ಒಂದು ದಿನ ಇಟ್ಕೊಂಡು ಕಾಯುವಂತ ಅವಶ್ಯಕತೆ ಇಲ್ಲ. ಬೋರ್ಡ್ ಹಾಕೊಂಡು ಇವತ್ತು ಪರಿಶುದ್ಧಾತ್ಮ ಅಭಿಷೇಕದ ಕಾಯುವಂತದ್ದು ಪಕ್ಕ ದುಷ್ಟವಾದ ಒಂದು ತಪ್ಪಾದಂತ ದುರ್ಬೋಧನೆ. ಪರಿಶುದ್ಧಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಯಾವ ದಿನದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಆ ದಿನದ ಪರಿಶುದ್ಧಾತ್ಮ ಅಭಿಷೇಕ ಆಗಿದೆ. ಆದ್ರಿಂದ ನಮಗಿರುವಂತದ್ದು ನಂಬಿಕೆ, ಆತ್ಮನ ಅಭಿಷೇಕ. ಈಗ ನಮಗಿರುವಂತದ್ದು ನೀರಿನ ದೀಕ್ಷಾಸ್ಥಾನ. ಈ ಕ್ರಮ ಇವತ್ತು ನಮಗಿದೆಯೇ ಹೊರತು ಅದನ್ನ ಉಲ್ಟಾ ಪಲ್ಟಾ ಮಾಡಿ ಯಾವುದೋ ಒಂದು ವಾಕ್ಯನ ತಿರುಚಿ, ಯಾವುದೋ ವಾಕ್ಯನ ಯಹೂದ್ರಿ ಬರಂತ ವಾಕ್ಯವನ್ನ ಎಳ್ಕೊಂಡು ನಾವು ಬೋಧಿಸುವಂತ ಅವಶ್ಯಕತೆ ಇಲ್ಲ. ಈಗ ಕೆಲವು ಪ್ರಾಕ್ಟಿಕಲ್ ಪ್ರಶ್ನೆಗಳಿಗೆ ನಾನು ಬರ್ತೀನಿ. 4ನೇದಾಗಿ ನನ್ನ ಪ್ರಶ್ನೆ, ದೀಕ್ಷದ ಮುಖಾಂತರವಾಗಿ ರಕ್ಷಣೆ ಆಗ್ತದ? ಇದನ್ನ ನಾವು ಆಲೋಚನೆ ಮಾಡ್ತಾ ಇದೀವಿ, ಗೊತ್ತಿದೆ. ದೀಕ್ಷನ ಮುಖಾಂತರವಾಗಿ ನಮಗೆ ರಕ್ಷಣೆ ಇಲ್ಲ. ದೀಕ್ಷದ ಮುಖಾಂತರ ನಮ್ಮ ಪಾಪಗಳು ಶುದ್ಧೀಕರಿಸಲ್ಪಡುವುದಿಲ್ಲ, ನಮ್ಗೆ ಗೊತ್ತಿದೆ. ಆದ್ರೆ ಅವ್ರಿಗೆ ಕೆಲವರು ಯಾವ ವಾಕ್ಯವನ್ನ ಆಧಾರ ಮಾಡಿಕೊಂಡು ಈ ಬೋಧನೆ ಮಾಡ್ತಾರೆ, ಅದನ್ನ ನಾವು ತಿಳ್ಕೊಬೇಕಾಗಿದೆ. ತಗೊಳ್ರಿ, ಕೆಲವು ವಾಕ್ಯಗಳನ್ನ ನಾವು ಬರ್ರಿ. ಈಗ ಆ ಒಂದು ಇಂಥ ಬೋಧನೆ ಮಾಡುವಂತವ್ರು ಯಾರು ಗೊತ್ತಾ? ರೋಮನ್ ಕ್ಯಾಥಲಿಕ್ ಚರ್ಚ್ನವರು ಮತ್ತೆ ಚರ್ಚ್ ಆಫ್ ಕ್ರೈಸ್ಟ್ನವರು. ಇಂಥ ಒಂದು ದುರ್ಬೋಧನೆ ಮಾಡುವಂತ ಒಂದು ಗುಂಪಾಗಿದ್ದಾರೆ. ಇವರು ವಾಕ್ಯವನ್ನ ಆಧಾರ ತಗೊಳ್ಳೋದು ಯಾವ ವಾಕ್ಯ ಗೊತ್ತಾ? ಅಪೊಸ್ತಲ ಕೃತ್ಯಗಳು ತಗೊಳ್ರಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಆಕ್ಟ್ಸ್ ಚಾಪ್ಟರ್ 2. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ವಚನ 38ನೇ ವಾಕ್ಯ ನೋಡ್ರಿ. ಅಲ್ಲಿ ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಮಾಡ್ಕೊಡ್ರಿ. ಆದ್ರೆ ದೀಕ್ಷಾ ಮುಖಾಂತರ ಪಾಪ ಪರಿಹಾರ ಅಂತ ಅರ್ಥ ಕೊಡುವಂತ ರೀತಿಯಲ್ಲಿ ಇದೆ. ಅದಕ್ಕೆ ಅನೇಕರು ಈ ವಾಕ್ಯ ತಗೊಂಡು ನೋಡ್ರಿ, ಇಲ್ಲಿ ಪೇತ್ರ ಹೇಳಿದಾನೆ, ನೀರಿನಲ್ಲಿ ಯಾವುದೇ ರೀತಿಯಾದ ಮ್ಯಾಜಿಕ್ ಇಲ್ಲ. ನೀರಿನ ಮುಖಾಂತರ ನಿಮ್ಮ ಪಾಪ ಶುದ್ಧೀಕರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇಲ್ಲಿ ಈ ವಾಕ್ಯವನ್ನ ಯಾಕೆ ಅವನು ಹೇಳ್ತಾನೆ? ಅವನು ಇಸ್ರಾಯೇಲ್ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇಸ್ರಾಯೇಲ್ ಮೇಲೆ ರಕ್ತಾಪರಾಧ ಇತ್ತು, ಕೊಲೆಯ ಅಪರಾಧ ಇತ್ತು. ಮತ್ತೊಂದು ವಾಕ್ಯ ಅವರು ತೆಗೆದುಕೊಳ್ಳುವಂಥದ್ದು ಯಾವುದು ಗೊತ್ತಾ? ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ
ಪೌಲನ ಕುರಿತಾಗಿ ಬರೆಯಲ್ಪಟ್ಟಂತ ಒಂದು ವಾಕ್ಯ ಅಲ್ಲಿದೆ. ಆಕ್ಟ್ಸ್ ಚಾಪ್ಟರ್ 22 ವರ್ಸ್ 16. ಈ ಒಂದು ವಾಕ್ಯಕ್ಕೆ ಬರುವಾಗ ಅಲ್ಲಿ ನೋಡ್ರಿ ಇಲ್ಲಿ, ಈಗ ನೀನೇಕೆ ಸಾವಕಾಶ ಮಾಡುತ್ತಿ, ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳಕೋ. ಈ ಎರಡು ವಾಕ್ಯಗಳನ್ನು ಹಿಡ್ಕೊಂಡು ರೋಮನ್ ಕ್ಯಾಥಲಿಕ್ ಅವರು ಇವತ್ತು ಜನಗಳನ್ನ ತಲೆ ಕೆಡಿಸ್ತಾ ಇದ್ದಾರೆ. ಚರ್ಚ್ ಆಫ್ ಕ್ರೈಸ್ಟ್ ಅವರು ದುರ್ಬೋಧನೆಗೆ ಹೋಗ್ತಾ ಇದ್ದಾರೆ. ಪ್ರಿಯರೇ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ, ಯಾರ್ಯಾರು ಆತನ ಅಂಗೀಕರಿಸಿಕೊಡು ಆತನ ಹೆಸರು ನಂಬಿಕೆ ಅವರಿಗೆ ದೇವರ ಮಕ್ಕಳಾದ ಅಧಿಕಾರ ಕೊಟ್ಟನು. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ, ದೇವರು ಲೋಕ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನೋಮವ ಒಬ್ಬನಾದ್ರೂ ನಾಶವಾದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಕೊಟ್ಟನು. ಮುಂದೆ ನಾವು ನೋಡ್ತೀವಿ ಎಫೆಸರ್ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ, ಯೇಸು ಕ್ರಿಸ್ತನ ರಕ್ತ ಮುಖಾಂತರವಾಗಿ ಬಿಡುಗಡೆ ಆಗ್ತದೆ. ಎಫೆಸರ್ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ, ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದ, ನಂಬಿಕೆಯಿಂದಲೇ ರಕ್ಷಣೆ ಆಗಿದ್ದೇವೆ. ಮತ್ತೆ ನಾವು ಅದೇ ಪೀತರ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ, ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. 1 ಯೋಹಾನ 1:7, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಿದೆ. 1 ಪೇತ್ರ 1ನೇ ಅಧ್ಯಾಯ 18, 19ನೇ ವಾಕ್ಯಗಳು, ನಮಗೆ ಬಿಡುಗಡೆ ಆಗಿದ್ದು ಬೆಳ್ಳಿ ಬಂಗಾರದಿಂದಲ್ಲ, ನಮಗೆ ಬಿಡುಗಡೆ ಆಗಿದ್ದು ಆತನ ಪರಿಶುದ್ಧವಾದ ರಕ್ತ ಮುಖಾಂತರವಾಗಿ. ಈ ವಾಕ್ಯಗಳಿಗೆ ಎಲ್ಲಿದೆ, ಯಾಕೆ ಉಪಯೋಗಿಸಲ್ಲ? ನಮಗೆ ಬರಪಡದ ವಾಕ್ಯವನ್ನ ಬಿಟ್ಟಾಕ್ಬಿಟ್ಟು ಯೆಹೋವನ ವಾಕ್ಯವನ್ನ ಕರ್ಕೊಂಡು ಎಳ್ಕೊಂಡು ಗಲಿಬಿಲಿ ಮಾಡುವಂತ ಅವಶ್ಯಕತೆ ಇಲ್ಲ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ರಿ. ದೀಕ್ಷಾಸ್ಥಾನ ಶುದ್ಧೀಕರಿಸಲ್ಪಟ್ಟಂತವ್ರಿಗೆ ದೀಕ್ಷಾನ ಹೊರತು ದೀಕ್ಷಾಸ್ಥಾನ ಮುಖಾಂತರವಾಗಿ ಶುದ್ಧೀಕರಣ ಇಲ್ಲ. ಒಂದ್ ವೇಳೆ ಯಾರು ಆತರ ಬೋಧನೆ ಮಾಡ್ತಾರೆ, ಅದು ಪಕ್ಕ ದುರ್ಬೋಧನೆ. ಹಾಗಾದ್ರೆ ಕೆಲವರು ಇನ್ನೊಂದು ವಾಕ್ಯ ಆಧಾರ ಮಾಡ್ತಾರೆ, ಅದು ಚರ್ಚ್ ಆಫ್ ಕ್ರೈಸ್ಟ್ ಅವರು ತೆಗೆದುಕೊಳ್ಳುವಂತ ಒಂದು ವಾಕ್ಯ, ಮಾರ್ಕಂಬರ ಸುವಾರ್ತೆ ಅಲ್ಲೊಂದು ವಾಕ್ಯ ಇದೆ, 16ನೇ ಅಧ್ಯಾಯ, ಮಾರ್ಕಂಬರ ಸುವಾರ್ತೆ 16ನೇ ಅಧ್ಯಾಯ. ನಮಗೆ ಗೊತ್ತಿರುವಂತ ವಾಕ್ಯ ಭಾಗ 15ನೇ ವಾಕ್ಯವಾಗ ನೋಡ್ರಲ್ಲಿ ಏನಂತಿದೆ, ವಚನ 16 16 and 16 ಅಲ್ಲಿ ಈ ರೀತಿ ಇದೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಹಾಗಾದ್ರೆ ಇದನ್ನ ಈ ಚರ್ಚ್ ಆಫ್ ಕ್ರೈಸ್ಟ್ ಅವರು ತಕೊಂಡು ನೋಡ್ರಿ, ನಂಬಿ ದೀಕ್ಷಾಸ್ನಾನ ಆದ್ರೇನೆ ನಿಮ್ಗೆ ರಕ್ಷಣೆ. ಪ್ರೇರೆ, ಇಷ್ಟೆಲ್ಲಾ ವಾಕ್ಯಗಳನ್ನ ಇಟ್ಕೊಂಡು ಇಲ್ಲಿ ಯೇಸುಸ್ವಾಮಿ ಹೇಳೋ ಈ ವಾಕ್ಯ ಹೇಳುತ್ತಾ ಅರ್ಥ ಇಷ್ಟೇ, ನೀವು ನಂಬಿದ್ರಿ, ನೀವು ನಿಜವಾಗಿ ನಂಬಿದ ಮೇಲೆ ನೀವು ದೀಕ್ಷಾ ತಗೊಳ್ಳಿ ಅನ್ನುವಂತ ಅರ್ಥದಲ್ಲಿ ಹೇಳಲ್ಪಟ್ಟಿದೆ ಹೊರತು ದೀಕ್ಷಾ ತಕೊಂಡ್ರೆ ನಿಮ್ಗೆ ರಕ್ಷಣೆ ಎಂಬುದಾಗಿ ಎಲ್ಲೂ ಕೂಡ ಇಲ್ಲ. ದೀಕ್ಷಾ ಮುಖಾಂತರವಾಗಿ ರಕ್ಷಣೆ ಇಲ್ಲ, ದೀಕ್ಷಾ ಮುಖಾಂತರ ಪಾಪ ಪರಿಹಾರ ಇಲ್ಲ. ಆದ್ರೆ ರಕ್ಷಣೆ ಹೊಂದಿರುವಂತವರಿಗೆ, ಪಾಪ ಪರಿಹಾರ ಆಗಿರುವಂತವರಿಗೆ, ಯೇಸು ಕ್ರಿಸ್ತನ ರಕ್ತ ಮುಖಾಂತರ ಶುದ್ಧೀಕರಿಸಲ್ಪಟ್ಟಂತವರಿಗೆ ದೀಕ್ಷಾ ಸ್ಥಾನ. ಹಾಗಾದ್ರೆ ಪ್ರೇರೆ, ಈಗ 5ನೇ ವಿಷಯಕ್ಕೆ ನಾನು ಬರ್ತೀನಿ. 5th ಕ್ವಶನ್, ಕಾಂಟ್ರವರ್ಷಿಯಲ್ ಕ್ವಶನ್, ಗಲಿಬಿಲಿ ಮಾಡುವಂತ ಸಂಗತಿ. ತ್ರೇಕ ದೇವರ ನಾಮದಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಹೆಸರನ್ನು ದೀಕ್ಷಾ ಮಾಡಿಸಿಕೊಳ್ಳುವಂತದ್ದು ಸರಿಯಲ್ಲ. ಕೆಲವರು ಬೋಧನೆ, ಅದರಲ್ಲಿ ಕೂಡ ಮುಖ್ಯವಾಗಿ ಚರ್ಚ್ ಆಫ್ ಕ್ರೈಸ್ಟ್ ಮಾಡುವಂತ ಬೋಧನೆ, ಯೇಸುವಿನ ನಾಮದಲ್ಲಿಯೇ ನೀವು ದೀಕ್ಷಾನ ಕೊಡಬೇಕು. ನಿಜ, ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾನ ಕೊಟ್ಟಿದ್ದಾರೆ. ಎಲ್ಲಿ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯ, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಕೊಟ್ಟಿದ್ದಾರೆ. ಬೇರೆ ಒಂದು ಅರ್ಥ ಮಾಡ್ಕೊಡ್ರಿ, ಯೇಸು ಕ್ರಿಸ್ತನೇ ನಮಗೆ ಕೊಟ್ಟುವಂತ ಮಹಾ ಆಜ್ಞೆ ಯಾವುದು? ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18, 19, 20ರಲ್ಲಿ ನೀವು ತಂದೆ, ಮಗ, ಪವಿತ್ರಾತ್ಮ ಹೆಸರು ದೀಕ್ಷಾನ ಮಾಡಿಸಿದಂತ ವಾಕ್ಯ ಇರುವಾಗ ಈಗ ನಾವು ಯೇಸು ಸ್ವಾಮಿಯ ಮಾತನ್ನ ಕೇಳ್ಬೇಕಾ ಅಥವಾ ಶಿಷ್ಯರು ಮಾಡುವಂತ ಕಾರ್ಯವನ್ನ ನಾವು ಮಾಡ್ಬೇಕಾ? ಶಿಷ್ಯರು ಪೇತ್ರ ಯೇಸುಸ್ವಾಮಿನ ಅಲ್ಲಗಳಿತೀರಾ? ಶಿಷ್ಯರ ಕಾರ್ಯಗಳನ್ನ ನಾವು ಮಾಡ್ಬೇಕಾ? ಯೇಸು ಸ್ವಾಮಿಯ ಬೋಧನೆಯನ್ನು ವಿಧೇಯರಾಗಬೇಕಾ? ಯೇಸು ಸ್ವಾಮಿಯೇ ಸ್ಪಷ್ಟವಾಗಿ ಹೇಳುತ್ತ ಮಾತು, ತ್ರಯೇಕ ದೇವರ ನಾಮದಲ್ಲಿ ದೀಕ್ಷಾನ ಕೊಡ್ರಿ ಅಂತ. ಹಾಗಾದ್ರೆ ಯಾಕೆ ಶಿಷ್ಯರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಟ್ಟರು ಅನ್ನೋದಕ್ಕೆ ಕಾರಣ ಬೇರೆ ಇದೆ. ಏನ್ ಕಾರಣ? ಯಾಕಂದ್ರೆ ಅವರು ತಂದೆಯಾದ ದೇವರನ್ನ ನಂಬಿದ್ರು, ಪರಿಶುದ್ಧಾತ್ಮನ ನಂಬಿದ್ರು, ಯೇಸು ಕ್ರಿಸ್ತರನ್ನ ಆತನು ಮೆಸ್ಸಿ ಎಂಬುದಾಗಿ ಸ್ವೀಕಾರ ಮಾಡಿಕೊಂಡಿರಲಿಲ್ಲ. ಅದಕ್ಕೋಸ್ಕರವಾಗಿ ಕೆಲವು ಸನ್ನಿವೇಶಗಳಲ್ಲಿ ಅವರು ಆ ಯೇಸು ಕ್ರಿಸ್ತ ಹೆಸರು ದೀಕ್ಷಾನ ಕೊಟ್ಟರೆ ಹೊರತು ತ್ರಯೇಕ ದೇವರನ್ನ ಅಲ್ಲಗಳೆದು ಅವರು ಏನ್ ಮಾಡಿಲ್ಲ. ಇವತ್ತು ಜೆಹೋವಾ ವಿಟ್ನೆಸ್ ಅವರು ಇಂಥ ಕೆಲಸ ಮಾಡ್ತಾರೆ. ಯೇಸು ಸ್ವಾಮಿನ ಇವತ್ತು ಕೂಡ ಅವರು ಸ್ವೀಕಾರ ಮಾಡ್ಕೊಳ್ಳಲ್ಲ.
ಅಂತವ್ರಿಗೆ ಸ್ವಾಮಿ ಹೆಸರಲ್ಲಿ ನಾವು ದಿವಸ ಕೊಡಿಸ್ಬೇಕಾಗ್ತದೆ. ಆದ್ರೆ ನಾವು ಸಂಪೂರ್ಣವಾಗಿ ತ್ರಯೇಕ ದೇವರನ್ನ ನಂಬಿರುವಂತಹ ವ್ಯಕ್ತಿಗಳು, ವಿಶ್ವಾಸಿಗಳು, ಯಾವುದೇ ಅನುಮಾನ ಇಲ್ಲ. ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮ ದೇವರ ಎಂಬುದರ ತ್ರಯೇಕ ದೇವರಲ್ಲಿ ನಮ್ಗೆ ನಂಬಿಕೆ ಇಟ್ಟಂತ ನಾವುಗಳು ತೆಗೆದುಕೊಳ್ಳಬೇಕಾದ್ರೆ ತ್ರಯೇಕ ದೇವರ ನಾಮದಲ್ಲಿಯೇ ದೀಕ್ಷಾಸ್ಥಾನ ನಾವು ತೆಗೆದುಕೊಳ್ಳಬೇಕು. ಆದರೆ ಆರನೇದಾಗಿ ಇನ್ಫೆಂಟ್ ಬ್ಯಾಪ್ಟಿಸಮ್, ಮಕ್ಕಳಿಗೆ ಕೊಡುವಂತ ದೀಕ್ಷಾಸ್ಥಾನ. ಇದು ಮೇನ್ ಆಗಿ ಲೂಥರನ್ ಚರ್ಚಸ್, CSS ಚರ್ಚ್, ಮೆಥಡಿಸ್ಟ್ ಚರ್ಚ್ ಇವುಗಳಲ್ಲಿ ಹುಟ್ಟಿರುವಂತ ಈ ಒಂದು ದುರ್ಬೋಧನೆ. ಏನೋ ಮಕ್ಕಳಿಗೆ ಕೊಟ್ಬಿಡೋದು. ಆದ್ರೆ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿ ತಾನು ಪಾಪಿ ಎಂಬುದು ಒಪ್ಕೋಬೇಕು, ಅವನ ಆಯ್ಕೆ ಮಾಡ್ಕೊಳ್ಬೇಕು, ಅವನು ಪಶ್ಚಾತ್ತಾಪ ಪಡ್ಬೇಕು, ಅವನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಅಂಗೀಕಾರ ಮಾಡ್ಕೊಳ್ಬೇಕು. ಅಂತವನಿಗೆ ದಿಸ್ತಾನ. ಮಗು ಮಾಡ್ತದ ಮಾಡಕ್ಕಾಗುತ್ತಾ? ಆದ್ರೆ ಇವರು ವಾಕ್ಯ ತಿರುಚುವಂತ ವಾಕ್ಯ ಯಾವುದು ಅಂತಂದ್ರೆ ಅಪೊಸ್ತಲ ಕೃತ್ಯಗಳು ಇದನ್ನ ಆಧಾರ ಮಾಡಿಕೊಳ್ಳುವಂಥದ್ದು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಒಂದು 2 ವಾಕ್ಯ ಇದೆ. ಆ ವಾಕ್ಯನ ಹಿಡ್ಕೊಂಡು ಇವರು ಮಾತಾಡ್ತಾರೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡ್ರಿ, ಅಲ್ಲಿ ಆ ಲುದ್ಯಳ ಮನೆ, ಕರ್ತನು ಆಕೆಯ ಹೃದಯದಲ್ಲಿ ತೆರೆದನು, ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ಥಾನ ಮಾಡಿಸಿಕೊಂಡರು. ವಾಕ್ಯ ಇದೆ, ಮನೆಯವರು. ಇವರ ಅರ್ಥ ಏನು ಗೊತ್ತಾ? ಮನೆಯವರು ಆದ್ಮೇಲೆ ಮಕ್ಕಳು ಇರ್ಲೇಬೇಕಲ್ಲ ಅಂತ ಇವರ ವಾದ. ಅದು ನನ್ನ ವಾದ, ಮಕ್ಕಳು ಇರ್ಲೇಬೇಕಾದೇನು ಇಲ್ಲವಲ್ಲ. 16ನೇ ಅಧ್ಯಾಯ ಮತ್ತೆ ಇನ್ನೊಂದು ವಾಕ್ಯ ನೋಡ್ರಿ, 33ನೇ ವಾಕ್ಯ. ಆ ಸೆರೆಮನೆಯ ಅಧಿಕಾರಿ ಅದೇ ಗಳಿಗೆಯಲ್ಲಿ ಅವರು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತ ದೀಕ್ಷಾಸ್ನಾನ ಮಾಡಿದ್ರು. ಈ 2 ವಾಕ್ಯ ಇಟ್ಕೊಂಡು ಅವರು ತಿರುಚುವಂತ ಕೆಲಸ ಮಾಡ್ತಾರೆ. ಹಂಗಾರೆ ಮಕ್ಕಳಿಗೂ ಕೊಡ್ಬೋದು. ಬೇರೆ ವಿಶ್ವಾಸಿಗಳು ಅವರಿಗೆ ಅಷ್ಟೇ. ಯಾರು ತಮ್ಮ ಪಾಪಗಳು ಅರಿಕೆ ಮಾಡಿಕೊಂಡಿದ್ರು, ಯಾರು ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರಿಗೆ ಮಾತ್ರವೇ. ನೋ ಕ್ವೆಶ್ಚನ್ ಆಫ್ ಕಾಂಪ್ರಮೈಸ್. ಇಲ್ಲಿ ಇವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಾಕ್ಯಗಳನ್ನ ತಿರುಚಿ ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡ್ತಾರೆ. ಆಮೇಲೆ ಮಕ್ಕಳು ದೊಡ್ಡವರಾದ್ಮೇಲೆ ಕನ್ಫರ್ಮೇಶನ್ ಅಂತ ಮಾಡ್ತಾರೆ. 18 ವರ್ಷ ಆದ್ಮೇಲೆ ಕನ್ಫರ್ಮೇಶನ್. ನೀನ್ ಯಾರ ಕನ್ಫರ್ಮೇಶನ್ ಮಾಡಕ್ಕೆ? ನಿನಗೆ ಅಧಿಕಾರ ಕೊಟ್ಟವನು ಯಾರು ಕನ್ಫರ್ಮೇಶನ್ ಮಾಡಕ್ಕೆ? ಅವನಾಗೆ ಅವನು ಒಪ್ಕೋಬೇಕು ಅಷ್ಟೇ. ಮುಂದೆ ಇನ್ನೊಂದು ವಿಷಯ, ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್, ಚಿಮುಕುವಂತ ದೀಕ್ಷಾಸ್ನಾನ. ವಾಕ್ಯದಲ್ಲಿ ಎಲ್ಲೂ ಆಧಾರ ಇಲ್ಲ. ಈಗ ನನ್ನ ಪ್ರಶ್ನೆ, ಸ್ನಾನಿಕ ಯೋಹಾನ ನೀರಿನಲ್ಲಿ ಇಳಿದು ಯಾಕೆ ಕೊಡಬೇಕು? ಚಿಮಿಸಿ ಕೊಡುವಂತದ್ದಾಗಿದ್ರೆ ಹಂಗೆ ಒಂದು ಕೈಲಿ ಕೂಡ ಚಿಮಿಸ್ಬಿಡ್ಬೋದಾಯ್ತಲ್ಲ. ಯೇಸು ಸ್ವಾಮಿ ಯಾಕೆ ನೀರಲ್ಲಿ ಇಳಿಬೇಕಾಯ್ತು? ಆತ ನೀರಿನಿಂದ ಮೇಲಕ್ಕೆ ಬರುವಾಗ, ರೋಮಪುರ ಪತ್ರಿಕೆ 6ನೇ ಅಧ್ಯಾಯ, ನೀರಿನಲ್ಲಿ ಮುಳುಗಿಸಿ ಎದ್ದೇಳುವಂಥದ್ದು ಅದು ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಆ ಒಂದು ಡೆತ್ ಅಂಡ್ ಫ್ಯೂನಲ್, ಆ ಸಮಾಧಿ ಮತ್ತೆ ಅದರ ಎಬ್ಬಿಸಲ್ಪಡುವಂತದಕ್ಕೆ ಸಂಕೇತವಾಗಿದೆ. ಈ ಸ್ಪ್ರಿಂಕ್ಲಿಂಗ್ ಅದರ ಅರ್ಥ ಕೊಡ್ತದಾ? ಫಿಲಿಪ್ಪನು ಆ ಕಂಚಿಗೆ ಮಾತಾಡ್ತಾ ಬರುವಾಗ ದೀಕ್ಷಾಸ್ನಾನ ಕೊಡ್ತಾನೆ. ಆದ್ರೆ ಒಂದು ವಾಕ್ಯ ನೋಡ್ತೀವಿ, ಅವರಿಬ್ಬರೂ ಕೂಡ ನೀರಲ್ಲಿ ಇಳಿದ್ರು. ಒಂದ್ ವೇಳೆ ಸ್ಪ್ರಿಂಕ್ಲಿಂಗ್ ಕೊಡಂಗಿದ್ರೆ ಒಂದಷ್ಟು ನೀರು ಎತ್ಕೊಂಡು ಚರ್ಚ್ ಬಿಡಿದ್ರೆ ಸಾಕಾಗ್ತಿತ್ತು. ನೀರಲ್ಲಿ ಯಾಕೆ ಇವ್ರು ಇಳಿಬೇಕು? ನೋ ಕ್ವೆಶ್ಚನ್ ಆಫ್ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್. ಪ್ರಿಯರೇ, ಮುಂದೆ ನಾವು ನೋಡುವಂತವರಾಗಿದ್ದೇವೆ. ಮತ್ತೊಂದು ಇದೇ ರೀತಿಯಾಗಿ ಬರುವಂತ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ರೀಬ್ಯಾಪ್ಟಿಸಮ್. ಪದೇ ನಾವು ಬ್ಯಾಪ್ಟಿಸಮ್ ತಗೋಬೋದಾ? ಒಂದ್ಸಲ ತಗೊಂಡಿದೀವಿ, ಇನ್ನೊಂದ್ಸಲ ತಗೋಬೋದಾ? ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಮಾತ್ರ 2ನೇ ಸಲ ದೀಕ್ಷಾಸ್ನಾನ ತೆಗೆದುಕೊಂಡಂತ ಆಧಾರ ಇದೆ. ಅದು ಕೂಡ ರೀಬ್ಯಾಪ್ಟಿಸಮ್ ಅಲ್ಲ, 2ನೇ ಸಲ ದೀಕ್ಷಾಸ್ನಾನ ಅಲ್ಲ. 1ನೇ ಸಲ ಯೋಹಾನನ ಮಾತ್ರ ಬೋಧನೆ ಕೇಳಿ ನಂಬಿದ್ರು. ಆಮೇಲೆ ಯೋಹಾನನು ಸ್ಪಷ್ಟವಾದ ಪೌಲನು ಬಂದು ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ತಿಳಿಸುವಾಗ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ತಗೊಂಡ್ರು. ಅದಾದ ನೀವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳದೆ ನೀವು 100 ಸಲ ನೀರಲ್ಲಿ ಮುಳುಗಿದ್ರು ಕೂಡ ಅದು ದೀಕ್ಷಾಸ್ನಾನ ಅನಿಸ್ಕೊಳ್ಳಲ್ಲ. ಬೇರೆ ಆದ್ರಿಂದ ಯೇಸು ಅಂಗೀಕಾರ ಮಾಡಿಕೊಂಡ ಮೇಲೆ ಮುಳುಗುವಂತದ್ದೇ ದೀಕ್ಷಾಸ್ನಾನ. ಹಂಗಾಗಿ ಅಲ್ಲಿ ಯಾವುದೇ ರೀತಿಯಂತ ರೀಬ್ಯಾಪ್ಟಿಸಮ್ ಇಲ್ಲ. 9ನೇದಾಗಿ ಬ್ಯಾಪ್ಟಿಸಮ್ ಕ್ಲಾಸ್ ಬೇಕಾ? ಆ ಫಿಲಿಪ ಬರ್ಬೇಕಾದ್ರೆ ಅಲ್ಲೇ ನೀರು ಮುಳುಸ್ಬಿಟ್ಟ, ಅವ್ರಿಗೇನು ಕ್ಲಾಸ್ ತಗೊಂಡಿರ್ಲಿಲ್ಲ. ಮತ್ತೆ ಆ ಕಳ್ಳ ಬ್ಯಾಪ್ಟಿಸಮೇ ತಗೊಂಡಿಲ್ಲ ಅವನು. ಈ ತರ ತರ್ಕ ವಾದಗಳು ಮಾಡುವಂತವ್ರು ಇದ್ದಾರೆ. ಬೇರೆ
ಮತ್ತಾಯ ಬರೆಸುವಾರ್ಥ 28ನೇ ಅಧ್ಯಾಯ 18, 19, 20 ಏನಂತ ಎಲ್ಲವನ್ನೂ ಕೂಡ ಅವರಿಗೆ ಉಪದೇಶದಿಂದ ಹೇಳುವಾಗ ಅದರಲ್ಲಿ ಬ್ಯಾಪ್ಟಿಸಮ್ ವಿಷಯ ಕೂಡ ಸೇರ್ಕೊಂಡಿದೆ. ಹಂಗಾಗಿ ಬ್ಯಾಪ್ಟಿಸಮ್ ಕ್ಲಾಸ್ ಬೇಕೇ ಬೇಕು. ಒಬ್ಬ ದೀಕ್ಷಾ ತೆಗೆದುಕೊಂಡ ವಿಶ್ವಾಸಿಗೆ ನಾನು ಯಾಕೆ ತಗೋತಾ ಇದೀನಿ ಅಂತಕ್ಕಂಥ ಪರಿಜ್ಞಾನ ಪರಿಪಕ್ವವಾಗಿ ಇರಬೇಕು. ಮತ್ತೆ ನಾನು ದೀಕ್ಷಾ ತೆಗೆದುಕೊಂಡ ಮೇಲೆ ನಾನು ಹೇಗೆ ಜೀವಿಸ್ಬೇಕಿರುವಂತ ಪರಿಜ್ಞಾನ ಕೂಡ ಅವ್ರಿಗೆ ಇರಬೇಕು. ಹಂಗಾಗಿ ಬ್ಯಾಪ್ಟಿಸಮ್ ಕ್ಲಾಸ್ ಬೇಕೇ ಬೇಕು. ಹಂಗನ್ಬಿಟ್ಟು 5 ವರ್ಷ 10 ವರ್ಷ ಕ್ಲಾಸ್ ತಗೊಳ್ಳೋದನ್ನ ಹೇಳ್ತಾ ಇಲ್ಲ. 1 2 ತಿಂಗಳು 3 ತಿಂಗಳು 6 ತಿಂಗಳು ಒಂದ್ಸಲ ಸ್ಪಷ್ಟವಾದಂತ ವಿವರಣೆ ಕೊಟ್ಟ ಮೇಲೆ ಆತರ ಅನುಮಾನಗಳು ಪರಿಹಾರ ಆದ್ಮೇಲೆ ದೀಕ್ಷಾ ತಗೋಬೇಕು. ಮತ್ತು ನಿನ್ನೆ ಒಂದು ಪ್ರಶ್ನೆ ಮತ್ತು 10ನೇದಾಗಿ ಆ ಪ್ರಶ್ನೆ ನಾನು ಕೂಡ ಹಾಕೊಂಡಿದ್ದೇನೆ. ಏನಂತ, ಸತ್ತವರಿಗಾಗಿ ದೀಕ್ಷಾ ಸ್ಥಾನ. ನಿನ್ನೆ ದಿನದಲ್ಲಿ ನಮ್ಮ ಜಾರ್ಜ್ ಕೂಡ ಉತ್ತರ ಕೊಟ್ರು, ಸೈಮನ್ ಕೂಡ ಉತ್ತರ ಕೊಟ್ರು. ಇದು ನಾವು ಎಲ್ಲಿ ನೋಡ್ತೀವಿ, 1 ಕೊರಿಂಥ 15ನೇ 29ನೇ ವಾಕ್ಯದಲ್ಲಿ. ಇಲ್ಲಿ ನನ್ನ ಸೈಮನ್ ಹೇಳಿದ ರೀತಿಯಲ್ಲಿ ಒಬ್ಬರು ಸ್ವಾರ್ಥ ಹೇಳಿರ್ತಾರೆ, ಅವ್ರು ಸತ್ತೋಗಿರ್ತಾರೆ, ಅವರ ನೆನಪಿಗೋಸ್ಕರ ಈ ಕುರಿತದವರು ದೀಕ್ಷಾ ತಗೋತಿದ್ರು. ಇನ್ನೊಂದು ಕಾರಣ ಕೂಡ ಇದೆ. ಯಾರೋ ಒಬ್ರು ಯೇಸುವನ್ನು ನಂಬಿದ್ರು, ದೀಕ್ಷಾ ತಗೊಳಕ್ ಮುಂಚೆ ಸತ್ತೋದ. ಅಯ್ಯೋ ಅವನು ದೀಕ್ಷಾ ತಗೊಳ್ಳೋದೇ ಸತ್ತೋದಲ್ಲ, ಪರಲೋಕ ಹೋಗ್ತಾನೋ ಇಲ್ವೋ ಅನ್ನೋ ಗ್ಯಾರಂಟಿ ಆ ಡೌಟ್ ಅಲ್ಲಿ ಅವನ ಪರವಾಗಿ ಇನ್ನೊಬ್ಬ ತಗೊಳ್ಳೋದು. ಇದು ಆ ಒಂದು ಕುರಿತ ಪ್ರಾಂತದಲ್ಲಿ ಇತ್ತು. ಇದಕ್ಕೆ ಯಾವುದೇ ರೀತಿಯಂತ ವಾಕ್ಯ ಆಧಾರ ಇಲ್ಲ. ಆದ್ರಿಂದ ಪ್ರಿಯರೇ, ಇವತ್ತು ಅನೇಕ ಸಂಗತಿಗಳನ್ನ ನಿಮಗೆ ಸ್ಪಷ್ಟಪಡಿಸಿದ್ರು. ಯಾಕೆಂತಂದ್ರೆ ಈ ಸ್ಪಷ್ಟಪಡಿಸಿದಾಗ ನಾವು ದೀಕ್ಷಾ ತಗೊಂಡ ಮೇಲೆ ಮುಂದೆ ಹೇಗೆ ಹೋಗ್ಬೇಕು ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಕೊನೆಯದಾಗಿ ನಿಮಗೆ ತಿಳಿಸುವಂತ ವಿಷಯ ಅಷ್ಟೇ, ದೀಕ್ಷಾ ತೆಗೆದುಕೊಂಡ ಮೇಲೆ ನಮ್ಮ ಜೀವಿತ ಬಹಳ ಪ್ರಮುಖವಾಗಿದೆ. ಯಾಕಂದ್ರೆ ದೀಕ್ಷಾ ಎನ್ನುವಂಥದ್ದು ಯೂನಿಫಾರ್ಮ್ ಆಗ್ತಾ ಇದ್ದೀರಾ. ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಹೇಡಿ ತರ ಓಡೋಗಕ್ಕಲ್ಲ, ಒಬ್ಬ ಸೈನಿಕ ಧರಿಸಿ ಓಡೋಗಕ್ಕಲ್ಲ, ಒಬ್ಬ ಡಾಕ್ಟರ್ ಯೂನಿಫಾರ್ಮ್ ಧರಿಸಿ ಪೇಷಂಟ್ ನೋಡಿದ್ರೆ ಅಯ್ಯೋ ಪೇಷಂಟ್ ನೋಡಕ್ಕಾಗಲ್ಲ ಅಂತ ಎದುರಿ ಓಡುವಂಥದ್ದಲ್ಲ. ಇವತ್ತು ನಾವುಗಳು ಕೂಡ ಯೂನಿಫಾರ್ಮ್ ಧರಿಸ್ತಾ ಇದ್ದೀವಿ, ಬಹಿರಂಗವಾಗಿ ಘೋಷಣೆ ಮಾಡ್ತಾ ಇದೀವಿ, ನಾನು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವನು, ನಾನು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವಳು ಎಂಬುದಾಗಿ. ಆ ರೀತಿ ಡಿಕ್ಲೇರ್ ಮಾಡಿದ್ಮೇಲೆ ಹೇಗೆ ಜೀವಿಸಬೇಕಿರುವಂತಹ ಸಂಗತಿಯನ್ನ ನಾಳೆ ದಿನದಲ್ಲಿ ದೇವರ ಚಿತ್ತವಾದರೆ ನಾವು ಕಲಿಯುವಂತವರಾಗಿರೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ